ಛೋಟಾ ಮುಂಬೈ ಅಂತಾನೇ ಕರೆಸಿಕೊಳ್ಳುವ ನಗರ. ಆ ನಗರದಲ್ಲಿ ಕೊಲೆ ಸುಲಿಗೆ ಸ್ವಲ್ಪ ಜಾಸ್ತಿನೇ ಅಂತಾನೆ ಹೇಳಬಹುದು. ಆದರೆ ಅದು ಈಗ ಸಾಧ್ಯವಿಲ್ಲ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಈಗ ರಾತ್ರಿ ಹಗಲು ಎನ್ನದೇ ಸಾರ್ವಜನಿಕರ ರಕ್ಷಣೆಗೆ ನಿಂತಿದ್ದಾರೆ. ಅಷ್ಟಕ್ಕೂ ರಾತ್ರಿ ಪೊಲೀಸರು ಸಾರ್ವಜನಿಕರೊಂದಿಗೆ ಹೇಗಿರ್ತಾರೆ ಎಂಬುದನ್ನ ತೋರಿಸ್ತೀವಿ ನೋಡಿ. ಛೋಟಾ ಮುಂಬೈ ವಾಣಿಜ್ಯ ನಗರಿ, ಗಂಡು ಮೆಟ್ಟಿದ ನಾಡು, ಹೀಗೆ ಅನೇಕ ಹೆಸರಿನಿಂದ ಕರೆಸಿಕೊಳ್ಳುವ ಹುಬ್ಬಳ್ಳಿ ಇದೀಗ ಶಾಂತವಾಗಿದೆ. ಯಾಕಂದ್ರೆ ಇಲ್ಲಿ ಈಗ ಕ್ರೈಮ್ ಸಂಖ್ಯೆ ಗಣನೀಯವಾಗಿ ಇಳಿಕೆ ಕಾಣುತ್ತಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನೂತನವಾಗಿ ಪೊಲೀಸ್ ಕಮಿಷನರ್ ಆಗಿ ಎನ್ ಶಶಿಕುಮಾರ್ ಅವರು ಆಗಮಿಸಿದ ನಂತರ ಪೊಲೀಸರಂದ್ರೆ ಹೇಗಿರಬೇಕು, ಸಾರ್ವಜನಿಕರೊಂದಿಗೆ ಹೇಗಿರಬೇಕು, ಯಾವ ರೀತಿ ಅವರ ಜೊತೆ ವರ್ತನೆ ಮಾಡಬೇಕು ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ಅದರಂತೆ ಗುರುವಾರ ತಡರಾತ್ರಿ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಂಡ್ಸ್ ಮಾಡಿದ್ರು. ಈ ವೇಳೆ ಛಲವಾದಿ ಕಾಲೋನಿಯಲ್ಲಿ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಡಿಸಿಪಿ ಮಹಾನಿಂಗ ನಂದಗಾವಿ, ಎಸಿಪಿ ಶಿವಕುಮಾರ್ ಅವರಿಗೆ ಭರ್ಜರಿ ಸ್ವಾಗತ ದೊರೆಯಿತು. ಮೊದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ನಮನ ಸಲ್ಲಿಸಿ ನಂತರ ಸಾರ್ವಜನಿಕರಿಗೆ ಕಾನೂನು ಬಗ್ಗೆ ಹಾಗೂ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕುರಿತು ಹಲವಾರು ವಿಚಾರಗಳನ್ನ ಹಂಚಿಕೊಂಡರು. ಇನ್ನು ಪ್ರತಿಯೊಬ್ಬರೂ ಸಹ ಮಕ್ಕಳಿಗೆ ಉತ್ತಮ ಸಂಸ್ಕಾರದ ಜೊತೆಗೆ ಶಿಕ್ಷಣ ನೀಡುವಂತೆ ಪಾಲಕರಿಗೆ ತಿಳಿ ಹೇಳಿದರು. ಇನ್ನು ಛಲವಾದಿ ಕಾಲೋನಿ ನಿವಾಸಿಗಳು ಕಮಿಷನರ್ ಹಾಗೂ ಡಿಸಿಪಿ ಅವರಿಗೆ ಸನ್ಮಾನ ಮಾಡಿ ಸತ್ಕರಿಸಿದರು. ನಂತರ ಕಮಿಷನರ್ ಎನ್ ಶಶಿಕುಮಾರ್ ಅಲ್ಲಿದ್ದ ಹಿರಿಯರಿಗೆ ಸನ್ಮಾನ ಮಾಡಿ ಗೌರವಿಸಿ ಅವರ ಆಶೀರ್ವಾದ ಪಡೆದುಕೊಂಡರು. ಅಲ್ಲಿಂದ ಸಂಧಿಗೊಂದಿ ಎನ್ನದೇ ಸಾರ್ವಜನಿಕರನ್ನ ಭೇಟಿ ಮಾಡಿ ಸಮಸ್ಯೆ ಆಲಿಸಿದ ಕಮಿಷನರ್ ಇಂದುಮತಿ ಎಂಬುವವರ ಮನೆಯಲ್ಲಿ ನಾನ್ ವೆಜ್ ಊಟ ಸವಿದು ಸಂತಸ ವ್ಯಕ್ತಪಡಿಸಿದರು. ಇನ್ನು ಅದೆಷ್ಟೋ ಅಧಿಕಾರಿಗಳು ತಾವು ಇದ್ದ ಜಾಗಕ್ಕೆ ಕರೆಸಿಕೊಳ್ಳುವವರ ನಡುವೆ ಸಾರ್ವಜನಿಕರ ಸಮಸ್ಯೆ ಆಲಿಸಿದ ಇಂತಹ ಅಧಿಕಾರಿ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಿದ್ದು ಬಹಳ ಸಂತಸ ಎಂದು ಸ್ಥಳೀಯ ನಿವಾಸಿಗಳು ತಿಳಿಸಿದ್ದಾರೆ. ಅವಿದ್ಯಾವಂತರು ಅಷ್ಟಾಗಿಯೂ ಕೂಡ ಎಷ್ಟು ಶಿಸ್ತಾಗಿ ಅವರು ಜೀವನ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಮುಖದಲ್ಲಿ ಅವ್ರು ಕೂತ್ಕೊಂಡಿರೋ ರೀತಿಯಲ್ಲಿ ಕಾಣುತ್ತೆ. ಈಗಿನ ಕಾಲದಾಗ ಅಕ್ಕಾರ 50 ಆಯ್ತು ಅಂತಂದ್ರೆ ನನಗೆ ಎದ್ದಾಳಕ್ಕಾಗಂಗಿಲ್ಲ, ಕೂತ್ಕೊಳಕ್ಕಾಗಂಗಿಲ್ಲ, ಹೌದಲ್ಲ, 2 ಬಿನ್ಗೆ ನೀರು ತರಕ್ಕಾಗಂಗಿಲ್ಲ, ನಿಂತು ಅಡುಗೆ ಮಾಡೋಕ್ಕಾಗಂಗಿಲ್ಲ, ಒಲೆ ಇದೆಲ್ಲ ಹೇಳ್ತಿರಲ್ಲ. ನಮ್ಮನೇಲೂ ಹೇಳ್ತಾರೆ. ಅಜ್ಜರು ನೋಡ್ರಿ ಇವಾಗ ಬಿಟ್ಟರು ನೀಟಾಗಿ ಒಂದು ಮಂತನಕ್ಕಾಗುವಷ್ಟು ಅಡುಗೆ ಎಲ್ಲ ರೆಡಿ ಮಾಡಿಸ್ತಾರೆ. ಅಷ್ಟು ಕೆಪಾಸಿಟಿ ಐತಲ್ಲಮ್ಮ. ಇವಾಗಲೂ ಮಾಡ್ತೀರ ಅಡುಗೆ? ನೋಡ್ರಿ ಅವ್ರ ಮೈಯಲ್ಲಿ ಒಂದು ಇಂಚು ಫ್ಯಾಟ್ ಇಲ್ಲ. ಆರೋಗ್ಯ ಎಷ್ಟು ಚೆನ್ನಾಗೈತೆ. ನನ್ನ ಲೆಕ್ಕ ಮೋಸ್ಟ್ಲಿ ಅವ್ರಿಗೆ ಶುಗರ್, BP ಯಾವುದೂ ಇರ್ಲಿಕ್ಕಿಲ್ಲ. ಮಂಡಿ ನೋವು, ಕಾಲು ನೋವು ಏನಿಲ್ಲಲ್ಲ, ಏನಿಲ್ಲ. ಸಾಲು ಮರದ ತಿಮ್ಮಕ್ಕ ಇದ್ದಂಗಿದ್ದೀರಿ ನೋಡ್ರಿ. ತುಂಬಾ ಸಂತೋಷ. ಇಂಥ ಒಂದು ಚೈತ್ಯ ಭೂಮಿ ಅಂತ ಹೇಳಿದ್ರು. ನಿಜವಾಗ್ಲೂ ಇಲ್ಲಿ ಇಷ್ಟು ಜನ ನೆರೆದಿರುವಂಥದ್ದು, ಅದರಲ್ಲಿ ಹೆಣ್ಣುಮಕ್ಕಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಕೂತ್ಕೊಂಡಿರೋದು, ಮತ್ತು ಹುಡುಗರು ಎಷ್ಟು ಶಿಸ್ತಾಗಿ ಕೂತ್ಕೊಂಡಿದ್ದಾರೆ ನೋಡಿದರೆ ಈ ಏರಿಯಾದಾಗೆ ಮುಂದೆ ಯಾವನೋ ಒಬ್ಬ ಹುಡುಗ ಕಮಿಷನರು DC ಆಗೋದಂತೂ ದಿನ ಭಾಳ ದೂರ ಇಲ್ಲ. ನೋಡ್ ಕಡೆ ಎಲ್ಲ ಹೇಳ್ತೀನಿ, ಇಲ್ಲಿ DC, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಕಮಿಷನರು ಅವ್ರು ಬೇರೆ ಯಾರೋ ಎಲ್ಲೇ ಇರೋರು ಅಥವಾ ಬಂದಿರೋರಲ್ಲ. ನಿಮ್ಮ ಏರಿಯಾದಲ್ಲೇ ಇದ್ದು, ನಿಮ್ಮ ಏರಿಯಾದಲ್ಲೇ ಓದಿ, ನಿಮ್ಮ ಏರಿಯಾದಲ್ಲೇ
ಸೆಲೆಕ್ಷನ್ ಆಗಿ ಇಲ್ಲಿ ಬಂದಿರೋವಂಥವ್ರಿಗೆ ಸನ್ಮಾನ ಆದ ದಿವಸ ಇದು ನೀವು ಇಲ್ಲಿ ಚೈತ್ಯ ಭೂಮಿ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಅಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದೀರಿ, ಶಿಕ್ಷಣ, ಸಂಘಟನೆ, ಹೋರಾಟ. ಸೊ ಸಂಘಟನೆ, ಹೋರಾಟ ಒಂದು ಹಂತಕ್ಕಾಗಿದೆ. ಶಿಕ್ಷಣ ಇನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ. ಅದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಬ್ಬ ಕಾನ್ಸ್ಟೇಬಲ್ ಕೂಡ ಆಗ್ಬೋದು, ಒಬ್ಬ IPS ಆಫೀಸರ್ ಕೂಡ ಆಗ್ಬೋದು, ಒಬ್ಬ ವಿಲೇಜ್ ಅಕೌಂಟೆಂಟು ಆಗ್ಬೋದು, ಒಬ್ಬ DC ಕೂಡ ಆಗ್ಬೋದು. ಸದ್ಯದ ಶಿಕ್ಷಣ ಯಾವ ರೀತಿ ಇದೆ ಅಂತಂದರೆ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೊಳ್ಳೋ ಅಷ್ಟಿದೆ. ಆದರೆ ಇನ್ನೂ ಅದನ್ನು ಉತ್ತಮಗೊಳಿಸಿದರೆ ಈ ಜವಾಬ್ದಾರಿ ಪೋಷಕರ ಮೇಲಿದೆ. ಏನು ಇದಕ್ಕಿಂತ ಭಾಳ ಹೊರತಾಗಿರಲಿಲ್ಲ. ಚಿತ್ರದುರ್ಗದಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿ ಅನ್ನೋದ್ರಲ್ಲಿ ನಮ್ದು ಲಾಸ್ಟ್ ಮನೆ, ಅಲ್ಲಿಂದ ಪಕ್ಕ ಕೆಳಗೋಟೆಯಿಂದ ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ಸು, ಆಮೇಲೆ ನಮ್ಮ ತಾಯಿ ಅವರೆಲ್ಲ ಹೊರಗಡೆ ಹೋಗೋಕೆ ಆಟ ಆಡೋಕ್ಕೆಲ್ಲ ಬಿಡ್ತಿರ್ಲಿಲ್ಲ ಜಾಸ್ತಿ. ಸಂಜೆ 4:15 ಸ್ಕೂಲ್ ಮುಗಿಸ್ಕೊಂಬಂದರೆ 5:05ವರೆವರೆಗೂ 1 ಗಂಟೆ ಓಡಾಡ್ಬೋದು. ಆಮೇಲೆ ಕೈಕಾಲು ತೊಳ್ಕೊಂಬಂದು ಮನೇಲಿ ಕುತ್ಕೋಬೇಕು, ಓಡಾಡಲಿ. 5:00 ಬಂದು ಕೈಕಾಲು ತೊಳ್ಕೊಂಡು ದೇವ್ರಿಗೆ ಕೈ ಮುಗಿದು ಕುತ್ಕೋಬೇಕು. ಒಂದು ದಿವಸ ಸುಮ್ಮನೆ ಕೂತ್ಕೋತಾರೆ, 2ನೇ ದಿವಸ ಸುಮ್ಮನೆ ಕೂತ್ಕೋತಾರೆ, 3ನೇ ದಿವಸ ಸುಮ್ಮನೆ ಕೂತ್ಕೋತಾರೆ, 4ನೇ ದಿವಸ ಒಂದು ಬುಕ್ ಓಪನ್ ಮಾಡ್ತಾರೆ, 5ನೇ ದಿವಸ ಏನಿದೆ ಅಂತ ನೋಡ್ತಾರೆ. ಒಂದು ವಾರ ಆದಮೇಲೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ತಾರೆ. ಅವ್ರಿಗೂ ಕೂಡ 4:00 ಬಂದರು ಅಂದರೆ 5:05, 6 ಗಂಟೆ ಮ್ಯಾಕ್ಸಿಮಮ್. 6ರಿಂದ 9, 9:30 ಆ ಕೆಲಸ ಆಗಬೇಕು. ನಾನು ನೋಡ್ತೀನಿ ಎಲ್ಲ ಹುಬ್ಳಿಲಿ ಸಂಜೆ 5 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆ, 9 ಗಂಟೆ ಹೋದ್ರೂ ಸುಮ್ಮನೆ ರಸ್ತೆಯಲ್ಲಿ 100 ಜನ ಮಕ್ಕಳು ಸುಮ್ಮನೆ ಓಡಾಡ್ತಿರ್ತಾರೆ. ಹೋಗೋದು ಜೊತೆಗೆ ಬರೋದು. ಯಾವುದೋ ಒಂದು ಇವನು ಹೇಳ್ತಾರೆ. ಒಟ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ DCP, ACP, ಕೇಶವಾಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳು ಮಾಡುತ್ತಿರುವ ವಿಶೇಷ ಸೇವೆ ಹಾಗೂ ಕರ್ತವ್ಯಕ್ಕೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರುತ್ತಿರುವುದು ಸುಳ್ಳಲ್ಲ. ವರದಿ ಯಲ್ಲಪ್ಪಗೌಡ ಕುಂದಗೋಳ, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ. ಮೀಡಿಯಾ ನೆಟ್ವರ್ಕ್